Good evening and welcome to News 9. I'm Nolan Pinto. Now, it was supposed to be a day of happiness for DVS and his family as his son got engaged. But little did he know that it would eventually turn out to be a day of massive embarrassment. This show will put the Union Railways Minister in an uncomfortable situation. This is a case that will sure point fingers not just at him, but also his family. In what comes as a big embarrassment for Sadananda Gowda, his son has been alleged of cheating his own lover. Meet Karthik Gowda. He's Sadananda Gowda's son. Now meet Maitreyi Gowda, the one who is alleging that she has been meted out injustice. Today, Karthik Gowda got engaged to a girl in Kushalnagar. She is Swati Gowda. It was supposed to be a day of happiness, but this very day when he got engaged, Karthik has had to face a massive allegation. So what is Maitreyi Gowda alleging? Karthik and I were in love. We have even been married. Let's hear it from Maitreyi herself. ಮಂಗಳೂರು ಮನೆಗೆ ಭೇಟಿ ಮಾಡಿದ್ವಿ ನಾವು ಪರ್ಸನಲ್ ಆಗಿ. ಅದಾದ್ಮೇಲೆ ಅವ್ರು ಬೆಂಗಳೂರು ಮನೆಯಲ್ಲೂ ಭೇಟಿ ಮಾಡಿದ್ವಿ. ಅದಾದ್ಮೇಲೆ ಅವ್ರ ಮನೆಗೆ ಹೋದಾಗ ಮಮ್ಮಿ ಡ್ಯಾಡಿ ಇರ್ಲಿಲ್ಲ, ಎಲ್ಲೋ ಆಚೆ ಹೋಗಿದ್ರು. ಅವ್ರ ಕೆಲ್ಸದವರು ಡ್ರೈವರ್ಸ್ ಎಲ್ಲರೂ ಇದ್ರು ಮನೆಯಲ್ಲಿ. ಅವ್ರ ತಂದೆ ತಾಯಿ ನಾನು ಭೇಟಿ ಮಾಡಿಲ್ಲ. ಬಟ್ ನಾನು ಈಗ ಈ ತಿಂಗಳು 11th ಹೋಗಿ ಅವ್ರ ತಾಯಿ ಹತ್ರ ನಾನು ಈ ವಿಷಯ ಮಾತಾಡಿದ್ದೆ. ಕಾರ್ತಿಕ್, ನಾನು ಇಷ್ಟಪಡ್ತಿದೀವಿ ಆಂಟಿ, ಆಲ್ರೆಡಿ ನಮಗ್ ಮದ್ವೆ ಆಗಿದೆ, ದಯವಿಟ್ಟು ಒಪ್ಕೊಂಡ್ ಮದ್ವೆ ಮಾಡ್ಕೊಡಿ ಅಂತ. ಅದಕ್ಕೆ ಅವ್ರು ನೀವ್ ಮದ್ವೆ ಮಾಡ್ಕೊಂಡ್ರೆ ಹೆಂಗೆ, ನಾವು ಒಪ್ಕೊಳಕ್ ಆಗತ್ತಾ, ನಾವು ದೊಡ್ಡವರು ಅಂತ ಇರೋದು ಯಾಕೆ, ಅದು ತುಂಬಾ ಬೈದ್ರು ಅವರು. ಜಾತಕ ಎಲ್ಲ ಸರಿಯಾಗಿ ಬರ್ಬೇಕದು, ಸುಮ್ನೆ ಮಾಡಕ್ ಆಗಲ್ಲ ಅಂತ. ಅದಕ್ಕೆ ನಂದು ಒಂದು 33 ಬರತ್ತೆ ಆಂಟಿ, ಜಾತಕ ಎಲ್ಲ ನಾನು ನೋಡ್ತಿದ್ದೆ ಮುಂಚೆನೆ ಅಂತ ಹೇಳಿದೆ. ಅದಕ್ಕೆ ಇಲ್ಲ, ಅವ್ನು ನನ್ಗೆ 6 ವರ್ಷದಿಂದನೇ ಬೇರೆ ಹುಡುಗಿ ಜೊತೆಗೆ ನಾವು ನಮ್ ರಿಲೇಷನ್ ಅಣ್ಣನ್ ಮಗನ್ ಜೊತೆಗೆ ಅದ್ರ ಜೊತೆಗೆ ಫಿಕ್ಸ್ ಮಾಡಿದೀವಿ ಮದ್ವೆ. ಅದು ಇದೆಲ್ಲ ಆಗಲ್ಲ, ಸುಮ್ನೆ ನಿನ್ ಕೆಲ್ಸ ನೀನ್ ನೋಡ್ಕೊಂಡು ಹೋಗು, ಬೇರೆ ಯಾವ್ದಾರು ಹುಡ್ಗನ್ ತೋರ್ಸಿದ್ರೆ ನಿನ್ ಮದ್ವೆ ಮಾಡ್ಕೊ ಹೋಗಿ ಅಂತ ಅವರು ಹೇಳುದು. ನನ್ ತುಂಬಾ ಪ್ರೀತಿ ಮಾಡ್ತಾ ಇದ್ದ, ಪ್ರಾಣಕ್ಕಿನ್ನ ಹೆಚ್ಚಾಗಿ ಅಂತ ಹೇಳ್ಬೋದು. ಅಷ್ಟೊಂದು ನಾನ್ ಅವನ್ನ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ ಅವ್ನ್ ನನ್ ಮೇಲೆ ನನ್ಗಿನ್ನ ಜಾಸ್ತಿ ಪ್ರೀತಿ ತೋರ್ಸಿದ್ರೇನೆ ಅವ್ನ ಮೇಲೆ ನನಗೆ ಪ್ರೀತಿ ಬರಕ್ ಸಾಧ್ಯ. ಅಷ್ಟೊಂದು ನನ್ಗೆ ಪ್ರೀತಿ ಮಾಡಿ ನಂಬಿಸಿ ಯಾವಾಗ್ಲೂ ನಾನು ಎತ್ಕೊಂಡೇ ಓಡಾಡ್ತಾ ಇದ್ದ. ಆಮೇಲೆ ಅವನಷ್ಟು ಪೊಸೆಸಿವ್ ಆಗಿರೋದು, ನನ್ ಲೈಫ್ ಲಾಂಗ್ ನಿನ್ ಬೇಕು, ನಿನ್ ಜೊತೆನೆ ಇರ್ಬೇಕು ನಾನು ಅಂತ ಹೇಳೋದು, ಈ ಮಾತುಗಳೆಲ್ಲ ನನ್ಗೆ ನಿಜವಾಗ್ಲೂ ಅವ್ನು ನನ್ನ ಬಿಡಲ್ಲ, ನಾನು ನಿಜವಾಗ್ಲೂ ಹಾರ್ಡ್ಲಿ ಲವ್ ಮಾಡ್ತಿದ್ದಾನೆ ಅಂತ ಅವನ ಮೇಲೆ ನಂಬಿಕೆ ಬರೋ ತರ ಮಾಡ್ದ. ನಾವ್ ಚೆನ್ನಾಗೇ ಇದ್ವಿ, ತುಂಬಾನೇ ಪ್ರೀತಿ ಮಾಡ್ತಿದ್ದ ಅವನು, ನಾನು ಪ್ರೀತಿ ಮಾಡ್ತಾ ಇದ್ದೆ. ಮನೇಲೆಲ್ಲ ಒಪ್ಪಿಸ್ತೀನಿ, ಮದ್ವೆ ಮಾಡ್ಕೊಳ್ತೀನಿ, ಮದ್ವೆ ಆಗೋಣ, ಎಲ್ಲ ಪಬ್ಲಿಕ್ ಗೊತ್ತಾಗಂಗ್ ಮದ್ವೆ ಆಗೋಣ, ಒಪ್ಪಿಸ್ತೀನಿ ನಾನು ಅಂತ ಹೇಳ್ತಿದ್ದ. ತುಂಬಾ ಪ್ರೀತಿ ಇತ್ತು ಅವ್ನು ನನ್ಗೆ. ಅಷ್ಟೊಂದ್ ಪ್ರೀತಿ ತೋರಿಸ್ತಾ ಇದ್ದಿದ್ರಿಂದಾನೇ ನಾನು ಅವನ್ನ ಹಚ್ಕೊಳ್ಳೋದಕ್ಕಾಗ್ಲಿ ನಂಬ್ಲಿಕ್ಕಾಗ್ಲಿ ಸಾಧ್ಯ ಆಯ್ತು. ಬಿಕಾಸ್ ನಾನು ಯಾವಾಗ್ಲೂ ಹೇಳ್ತಿದ್ದ, ನಾನು ಯಾರು ಹುಡುಗರ್ನು ನಂಬಲ್ಲ, ನಾನು ಯಾರು ನಂಬಲ್ಲ, ನನ್ ಕೆಲ್ಸ ಆಯ್ತು, ನಾನಾಯ್ತು, ಅದೇ ತರ ಇರೋದು ನಾನು ಮುಂಚೆಯಿಂದ ಚಿಕ್ಕದ್ರಿಂದ. ಸೊ ನಂಗೆ ಇದೆಲ್ಲ ಏನು ಸರಿ ಹೋಗಲ್ಲ ಅನ್ಸುತ್ತೆ, ಬೇಡ, ಫಸ್ಟ್ ಮನೆಯವ್ರು ಮಾತಾಡ್ಬೇಕು, ಆಮೇಲಿಂದ ನಾವು ಬೇಕಂದ್ರೆ ಮದ್ವೆದು ಎಲ್ಲ ಮಾತಾಡ್ಬೋದು ಅಂತ. ಅದಕ್ಕೆ ಅವನು ಇಲ್ಲ, ನಾವಿಬ್ರು ಒಬ್ರಿಗೊಬ್ರು ಫಸ್ಟ್ ಅರ್ಥ ಮಾಡ್ಕೋಬೇಕು, ಆಮೇಲಿಂದ ಮನೆಯವ್ರಿಗೆ ಒಪ್ಪಿಸಿ ಮದ್ವೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದ. ಈ ವಿಚಾರ ಅವನ್ ಫ್ರೆಂಡ್ಸಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿತ್ತು, ನನ್ ಫ್ರೆಂಡ್ಸಿಗೆ ಒಂದಷ್ಟು ಚೆನ್ನಾಗಿ ಗೊತ್ತಿತ್ತು ಅಷ್ಟೇ. ಬಟ್ ಅವ್ನ್ ನನ್ನ ಹತ್ರ ಪ್ರಾಮಿಸ್ ತಗೊಂಡಿದ್ದ, ನಂಗೆ ಯಾರಿಗೂ ಹೇಳ್ಬೇಡ ನಾವ್ ಮದ್ವೆ ಆಗಿರೋ ವಿಷಯ, ನನಗೆ ಇವಾಗ ಏನೋ ನಂದೊಂದು ಪ್ರಾಜೆಕ್ಟ್ ನಡೀತಾ ಇದೆ, 3 years ಬೇಕಾದ್ರೆ ಕಂಪ್ಲೀಟ್ ಆಗಕ್ಕೆ, ಅದಾಗಿದ ತಕ್ಷಣ ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ದ. ಪ್ರೀತಿಸಕ್ ಶುರು ಮಾಡಿದ್ಮೇಲೆ ಅವನು ನನ್ನೆಲ್ಲ ಮೀಟ್ ಮಾಡ್ತಿದ್ದು, ಮಾತಾಡ್ತಿದ್ದು, ತುಂಬಾ ವಿಷಯಗಳು ನನ್ನ ಹತ್ರ ಶೇರ್ ಮಾಡ್ತಾ ಇದ್ದ. ಎಲ್ಲ ಪ್ರತಿದಿನ ಏನ್ ಮಾಡ್ದೆ, ಏನ್ ಬಿಟ್ಟೆ ಎಲ್ಲ ಹೇಳ್ತಾ ಇದ್ದ. ಆಮೇಲೆ ತುಂಬಾ ಪೊಸೆಸಿವ್ ಆಗಿದ್ದಿದ್ರಿಂದ ನಾನು ನಿಜವಾಗ್ಲೂ ತುಂಬಾ ಪ್ರೀತಿ ಮಾಡ್ತಿದ್ದಾನೆ, ಒಳ್ಳೆ ಹುಡುಗ ಇದ್ದಾನೆ. ಯಾಕಂದ್ರೆ ನನ್ನ ಸ್ನೇಹಿತನು ಪರಿಚಯ ಮಾಡಕ್ ಮುಂಚೆ ಒಳ್ಳೆಯವ್ರು ಅಂತ ಹೇಳಿದ್ರು ಎಲ್ಲರೂ. ಆಲ್ಮೋಸ್ಟ್ ಅವನ ಬಗ್ಗೆ, ಅವ್ರ ಫ್ಯಾಮಿಲಿ ಬಗ್ಗೆ ಒಳ್ಳೆಯವ್ರು ಅಂತಾನೆ ಹೇಳಿದ್ರು. ಸೊ ಹಂಗಾಗಿ ನನ್ಗೆಲ್ಲೋ ಅವರು ಕೆಟ್ಟವರು, ಸರಿ ಇಲ್ಲ, ಮೋಸ ಮಾಡ್ತಾರೆ ಅನ್ನೋ ಫೀಲ್ ನನಗೆ ಯಾವಾಗ್ಲೂ ಬರ್ಲೇ ಇಲ್ಲ.
ಮಂಗಳೂರು ಮನೆಯ ಅವ್ರ ಮನೆಯಲ್ಲಿ 4 ಗಂಟೆನಲ್ಲಿ ತಾಲಿ ಕಟ್ಟಿದ್ದವನು. ಯಾವತ್ತು? ಅರಿಶಿನ ಕೊಂಬು ಮತ್ತೆ ಅರಿಶಿನ ದಾರದಲ್ಲಿ 5ನೇ ತಾರೀಕು ಜೂನ್ ಅಲ್ಲಿ 4 ಗಂಟೆಗೆ ಸಾಯಂಕಾಲ. ಆ ಸಂದರ್ಭದಲ್ಲಿ ಒಬ್ರು ಡ್ರೈವರ್ ಇದ್ರು ಅಷ್ಟೇ, ಅವರು ನನ್ನ ಪಿಕ್ ಮಾಡಿ ಡ್ರಾಪ್ ಎಲ್ಲ ಮಾಡಿದ್ರು. ಸೊ ಬಿಟ್ರೆ ಬೇರೆ ಯಾರು ಇರ್ಲಿಲ್ಲ ಮನೆಯಲ್ಲಿ. ಅದಾದ್ಮೇಲೆ ನಾವ್ ಆಚೆ ಹೋಗಿದ್ವಿ. ಅವನು ನನ್ಗೆ ಪರಿಚಯ ಆದಾಗಿಂದ ತುಂಬಾ ಕ್ಲೋಸ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತಾನೆ ಇದ್ದ. ಯಾವಾಗ್ಲೂ ಎಲ್ಲೆಲ್ಲೋ ಕರ್ಕೊಂಡು ಹೋಗೋದು ಪ್ರೈವೇಟ್ ಆಗಿ ಎಲ್ಲ. ನಾನು ಹೇಳ್ತಾ ಇದ್ದೆ ಅವ್ನಿಗೆ, ಇಲ್ಲ ಮದ್ವೆಗೂ ಮುಂಚೆ ಈ ತರ ಎಲ್ಲ ನಡ್ಕೊಳ್ಳೋದು ಸರಿ ಇಲ್ಲ, ತಪ್ಪಾಗತ್ತೆ, ಮನೆಯವ್ರನ್ನ ಒಪ್ಪಿಸ್ಕೊಂಡೆ ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣ, ಈ ತರ ಎಲ್ಲ ಮಾಡ್ಬಾರ್ದಂತ. ಅದಕ್ಕೆ ಅವತ್ ಮಂಗ್ಳೂರ್ಗೆ ಹೋದಾಗ್ಲೂ ಅಷ್ಟೇನೆ ನಾನು ಅಡಿಕೆ ತೀರ್ಸಕ್ಕಂತ ಹೋಗಿದ್ದೆ ಆಕ್ಚುಲಿ ಅಲ್ಲಿ. ಅವಾಗ್ಲೂ ಅಷ್ಟೇ ತುಂಬಾ ಬಲವಂತ ಮಾಡ್ತಾ ಇದ್ದ. ನಾನು ಬೆಳಿಗ್ಗೆ 7:50 ಫ್ಲೈಟ್ಗೆ ಹೋಗಿದ್ದು, 8:30ಗೆಲ್ಲ ಅವ್ರ ಮನೆಗೆ ರೀಚ್ ಆದ್ರೆ. ಬೆಳಗ್ಗೆಯಿಂದ ತುಂಬಾ ಟ್ರೈ ಮಾಡ್ತಾನೆ ಇದ್ದ ಕ್ಲೋಸ್ ಆಗಿ ಇರ್ಬೇಕಂತ. ನಾನು ಅವ್ನಿಗೇನೋ ಅವಕಾಶ ಮಾಡ್ಕೊಡ್ತಿದ್ರಿಂದ ಮದ್ವೆ ತಾನೇ ಇವಾಗ ಆಗ್ಬೇಕು, ಸರಿ ಆಯ್ತು ಬಾ ಅಂತ ಹೇಳ್ಬಿಟ್ಟು ಅರಿಶಿನ ಕೊಂಬು ಮತ್ತೆ ಅರಿಶಿನ ದಾರದಲ್ಲಿ ನಾನು ತಾಲಿ ಕಟ್ಬಿಟ್ಟು ನನ್ನ ಹತ್ರ ಪ್ರಾಮಿಸ್ ತಗೊಂಡ ಅವನು, ಇದನ್ನ ಯಾರಿಗೂ ಹೇಳ್ಬೇಡ, ನಾನು ಎಲ್ಲಾರ್ಗು ಹೇಳಿ ಒಪ್ಪಿಸಿ ನಿನ್ನ ಪಬ್ಲಿಕ್ ಅಲ್ಲಿ ಎಲ್ಲಾರ್ಗು ಗೊತ್ತಾಗಂಗೆ ನಾನು ನಿನ್ನ ಮದ್ವೆ ಮಾಡ್ಕೊಳ್ತೀನಿ, ಅಲ್ಲಿವರೆಗೂ ಹೇಳ್ಬೇಡ ಅಂತ ಅವ್ನ ಮೇಲೆ ಆಣೆ ಮಾಡಿಸ್ಕೊಂಡ. ಇವಾಗ ಇವ್ರು ಈ ತರ ನಡ್ಕೊಳ್ತಾ ಇದಾರೆ ಅಂತಂದ್ರೆ ನನ್ಗೆ ಅದೇ ತರ ಅನಿಸ್ತಾ ಇದೆ. ಬಟ್ ಕಾರ್ತಿಕ್ ನನ್ನ ನಿಜವಾಗ್ಲೂ ಟ್ರೂ ಆಗಿ ಲವ್ ಮಾಡಿದ್ದ, ಇಲ್ಲೇನೋ ಅವ್ರ ಮನೆಯವ್ರದ್ದೇ ಸಮಸ್ಯೆ ಇದೆ ಅಂತ ನನಗೆ ಅನ್ನೋದು. ತಾಯಿ ಹತ್ರ ಹೋಗಿ ಮಾತಾಡಿದ್ದೆ. ಸೊ ಇಷ್ಟ ಅರ್ಜೆಂಟ್ ಆಗಿ ಅವ್ನಿಗೆ ಇವತ್ತು ಎಂಗೇಜ್ಮೆಂಟ್ ಮಾಡ್ತಿದ್ದಾರೆ ಅಂತಂದ್ರೆ ಇದು ಏನೋ ಅವ್ರಿಗೆ ತುಂಬಾ ಅರ್ಜೆಂಟ್ ಅಲ್ಲಿ ಏನೋ ನಾನೇನೋ ತೊಂದರೆ ಕೊಡ್ತೀನಿ ಅವ್ರಿಗೆ, ಈ ವಿಷಯ ಆಚೆ ಬರತ್ತೆ ಅನ್ನೋ ಉದ್ದೇಶದಿಂದ ಈ ತರ ಎಲ್ಲ ಮಾಡ್ತಿದ್ದಾರೆ. ಅವನಿಗೂ ಮತ್ತೆ ಮನ್ಸು ಚೇಂಜ್ ಆಗ್ಬಾರ್ದು ಅಂತ. And listen to what her sister has to say. ಇಲ್ಲ, ಯಾರು ಇದು ಕಾರಲ್ಲಿ ಬಂದು ಕರ್ಕೊಂಡು ಹೋಗೋದು ಅಂದ್ರೆ ಕಾರ್ತಿಕ್ ಗೌಡ ಅಂತ ಹೇಳಿದ್ರು. ಯಾರು ಅವರು ಅಂದ್ರೆ ಮದ್ವೆ ಆಗ್ತಾನೆ ಅವನು, ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ, ಅವ್ರ ಫ್ರೆಂಡ್ಸು ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಈ ಹುಡುಗಿನ ಮದ್ವೆ ಆಗ್ತೀನಿ ಅಂತ ತೋರಿಸಿದಾರಂತೆ ಅಷ್ಟೇ. ಮಂಗಳೂರಲ್ಲಿ ಹೋಗಿ ಮದ್ವೆ ಆಯ್ತಂತೆ ಇವ್ರಿಬ್ರದ್ದು. 5ನೇ ತಾರೀಕು ಆಗಿದೆಯಂತೆ. ಬರ್ತಾ ಇದ್ರು. ಪರಿಚಯ ನಮಗ್ ಗೊತ್ತಿಲ್ಲ, ಫ್ರೆಂಡ್ಸ್ಗೆಲ್ಲ ಹೊರಗಡೆ ಪರಿಚಯ ಮಾಡಿಸಿದ್ದಾರೆ, ನಾನು ಈ ಹುಡುಗಿನ ಮದ್ವೆ ಆಗ್ತೀನಿ ಅಂತ ಅಷ್ಟೇ. ಮಂಗಳೂರಲ್ಲಿ ಮದ್ವೆ ಆಗಿದೆ ಅಂತ ಹೇಳಿ. Reacting to the massive allegation, DVS says his life is an open book and he or his family members have done nothing wrong. ಈ ಕಾರ್ಯಕ್ರಮ ಮುಗಿದ ಮೇಲೆ, ಎಂಗೇಜ್ಮೆಂಟ್ ಕಾರ್ಯಕ್ರಮ ಮುಗಿದ ಮೇಲೆ ಟಿವಿಯಲ್ಲಿ ಬಂದಂಥ ಸುದ್ದಿಗಳನ್ನು ಕೇಳಿ ತುಂಬ ನನಗೂ ಆಘಾತ ಆಗಿದೆ. ಯಾವುದೇ ವಿಚಾರಗಳು ನನ್ನ ಗಮನಕ್ಕೆ ಇಷ್ಟವರೆಗೆ ಬರಲಿಲ್ಲ. ನಾನೊಂದು ಸಂಪ್ರದಾಯವಾದಿ ಮನೆತನದಿಂದ ಬಂದವ ಮತ್ತು ನನ್ನ ನಡವಳಿಕೆಗಳು ಅದು ವೈಯಕ್ತಿಕ ಇರ್ಬೋದು, ಸಾರ್ವಜನಿಕ ಜೀವನ ಇರ್ಬೋದು, ಇದೊಂದು ತೆರೆದ ಪುಸ್ತಕ. ನಾನು ಮುಖ್ಯಮಂತ್ರಿ ಆಗಿದ್ದಾಗಿರ್ಬೋದು, ಲೋಕಸಭಾ ಸದಸ್ಯ ಆಗಿರ್ಬೋದು, ವಿಧಾನಸಭಾ ಸದಸ್ಯನಾಗಿರ್ಬೋದು, ಈಗ ರೈಲ್ವೆ ಮಂತ್ರಿ ಆದ ಮೇಲೆ ಕೂಡ ನನ್ನ ನಡವಳಿಕೆ ಹೇಗೆ ಅಂತ ಜಗತ್ತಿಗೆ ಗೊತ್ತಿದೆ. ಯಾವತ್ತೂ ಒಂದು ರೀತಿ ಹಾದಿ ತಪ್ಪುವಂಥ ಕೆಲಸವನ್ನು, ಸಣ್ಣ ಕೆಲಸಗಳನ್ನು ಕೂಡ ಜೀವಮಾನದಲ್ಲಿ ನಾನು ಆಗಲಿ ನನ್ನ ಕುಟುಂಬದವರು ಯಾರು ಮಾಡಿದ್ದಿಲ್ಲ. ಮತ್ತು ಈ ವಿಚಾರ ನನ್ನ ಗಮನಕ್ಕೆ ಬರಲಿಲ್ಲ ಇಷ್ಟವರೆಗೆ. ಕಳೆದ 2 ತಿಂಗಳಿಂದ ಈ ಮದುವೆಯ ಹುಡುಗಿಯನ್ನು ನೋಡುವಂಥದ್ದು, ಹಿಡಿಯುವಂಥದ್ದು ಎಲ್ಲ ಪ್ರಸ್ತಾಪಗಳು, ನಾವು ಇವತ್ತು ಎಂಗೇಜ್ಮೆಂಟ್ ಆದಂಥ ಆ ಮನೆಯಿಂದ ನಮ್ಮ ಮನೆಗೆ, ಅವರ ಮನೆಗೆ ಹೋಗುವಂಥದ್ದು, ಬರುವಂಥದ್ದು ಎಲ್ಲವನ್ನು ನಡೀತಾ ಇದೆ. ಎಲ್ಲರಿಗೂ ಗೊತ್ತಿರುವಂಥ ಸಂಗತಿಗಳು, ಇದೇನು ಕದ್ದು ಮುಚ್ಚಿ ಮಾತಾಡುವಂಥದ್ದಲ್ಲ. That was DVS. Now let's listen into his son's reaction. ಅಂತ ಏನು ಆಗಿಲ್ಲ. ನಾನು ಓದ್ಕೊಂಡಿದ್ದೆ, ಕೆಲಸದಲ್ಲಿದ್ದೀನಿ, ಮನೆ ಬಿಟ್ಟು ಆಫೀಸ್ ಹೋಗ್ತೀನಿ, ಆಫೀಸ್ ಮನೆಗೆ ಹೋಗ್ತೀನಿ. ಇವಾಗ ಇದಕ್ಕೆ ಬಂದಿದ್ದೀನಿ, ಅದು ಬಿಟ್ಟು ಬೇರೆ ಏನು ಇದೇನು ಮೊದಲು ಆಗಿಲ್ಲ ಬೇರೆ ವಿಷಯ ಇರ್ತಿತ್ತು. ಅಪ್ಪನಿಗೆ ಅಷ್ಟೊಂದು ಮನ ಮರ್ಯಾದೆ ಅಂತಿದ್ದೆ, ನಾನು ಯಾಕೆ ಹಾಳು ಮಾಡ್ಬೇಕು? ಅಭಿಪ್ರಾಯ ಅಷ್ಟೇ. ನನಗೆ ಸುಮ್ಮನೆ ಟೆನ್ಷನ್ ಕೊಡ್ತಿದ್ದೆ. ಏನ್ ಮಾಡ್ತಾರೆ ಇವಾಗ, ಏನ್ ಮಾಡ್ತಾರೆ? ಅಪ್ಪ ಅಷ್ಟೇ ಹೆಸರು ಇದೆ, ಅದಕ್ಕೋಸ್ಕರ ಇದೆ ಅವ್ರನ್ನೇ ಕೆಳಗಡೆ ಮಗನ ಹಿಡಿದ್ರೆ ಎಲ್ಲ ಆಯ್ತು. Well, it's also controversial. A union minister and his son in the dock. What's the real story? Only a fair probe can reveal the truth. Manjunath KB for News 9 from Madikeri. Well, it's just been 3 months since the NDA government came to power, but it looks like the party is already struggling with internal problems. विगत 15-20 दिनों से लगातार हवा में मेरे और मेरे परिवार के संबंध में अफवाहें तैर रही हैं। मैंने सोचा कि अफवाहों का कोई सिर पैर नहीं होता है, इसलिए कुछ ही दिन में यह सब सारी अफवाहें समाप्त हो जाएंगी। लेकिन मैं देख रहा हूं कि निरंतर वह अफवाहें बढ़ती ही जा रही हैं। मैं
देश की जनता को आश्वस्त करना चाहता हूं कि जिस दिन मेरे अथवा मेरे परिवार के किसी सदस्य के ऊपर कोई आरोप प्रथम दृष्टया भी सिद्ध हो जाएगा, उस दिन इस राजनीति को ठोकर मारकर मैं घर बैठ जाऊंगा। Why is Rajnath Singh saying this? Well, this was the Home Minister's response to speculations that he had been lobbying for his son Pankaj Singh for an MLA ticket for UP Assembly elections. There were more rumors that Rajnath Singh had to contend with. Pankaj denied a ticket due to bad reputation. Pankaj took bribes to influence police postings. Pankaj was reprimanded by PM in his office. Rajnath Singh's response was simple. He said that this was the work of his rivals within the party. It is learned that Rajnath Singh had even lodged a complaint with the party and the RSS about a leader who had been allegedly spreading these malicious rumors. The BJP denied the allegations against the Home Minister and his son. नहीं, पार्टी ने वहाँ निर्णय किया है। ये जो कहा जा रहा है कि कोई टिकट किसी ने मांगा था या हमारे वरिष्ठ नेता के पुत्र ने मांगा था, ये पूरी तरह निराधार है। वहाँ पार्टी ने निर्णय किया और सबने मिलकर निर्णय किया है। ये इस तरह की अफवाहें चलती रहती हैं और उन अफवाहों का जवाब देना सही नहीं है। Absolutely baseless and nonsensical talk, and the people who are giving fire to such kind of talk should refrain from doing so. The PMO has released a statement denying the rumors. Reports are plain lies, motivated and constitute a malicious attempt at character assassination and tarnishing the image of the government. Those indulging in such rumor mongering are damaging the interest of the nation. These reports are strongly denied. In the past too, Rajnath Singh had differences with party members. Are these just rumors, or is there a power struggle underway in the party? A News 9 report. Where we now slip into a short break. News and update.